ನಮ್ಮ ಅಜ್ಜಿ ಮಲ್ಕೊಂತಾನೆ ಇವತ್ತು ಕೋಮಕ್ಕೆ ಹೋಗ್ಬಿಟ್ರು. ಬೆಳಗ್ಗೆದ್ದು ಹೊರಗಡೆ ಬಂದಾಗ ನಮ್ಮ ಚಿಕ್ಕ ಹುಡುಗರು ಸ್ಕೂಲಿಗೆ ಹೋದ್ಬಿಟ್ಟು ಆಟ ಆಡ್ತಾ ಕುಂತಿದ್ರು. ಆಟ ಆಡ್ತಿರೋದನ್ನ ನೋಡಿ ನಂಗೆ ಹಳೆ ನೆನಪುಗಳೆಲ್ಲ ನೆನಪಾಗ್ತಾ ಇದ್ವು. ಆ ನೆನಪುಗಳು ಮತ್ತೆ ಸಿಗಲ್ಲ ಅನ್ಕೊಂಡು ಸೀದಾ ಕಾಲೇಜ್ ಕಡೆ ನಮ್ಮ ಪ್ರತಿಭೆಗಳನ್ನ ಕರ್ಕೊಂಡು ಹೊರಟುಬಿಟ್ಟೆ. ಕಾಲೇಜಿಗೆ ಬರೋಕ್ಕಿಂತ ಮುಂಚೆನೇ ನಮ್ಮ ಸೋರು ಕ್ಲಾಸ್ ತೊಗೊಂಡ್ಬಿಟ್ಟಿದ್ರು. ಕ್ಲಾಸಿಗೆ ಲೇಟಾಗಿ ಬಂದವ್ರನ್ನೆಲ್ಲ ಲೈನಿಗೆ ನಿಲ್ಲಿಸಿದ್ರು. ಆ ಲೈನಲ್ಲಿ ನಾವು ನಿಂತು ಸ್ವಲ್ಪ ಉಗುಳಿಸ್ಕೊಂಡು ಕಾಲೇಜ್ ಒಳಗೆ ಹೋಗ್ಕೊಂಬಿಟ್ಟು ಆಯ್ತು. ಆಮೇಲೆ ಏನಿಲ್ಲ ರಂಗಣ್ಣ, ನಮ್ಮ ಹುಡುಗಿಗೆ ಹುಷಾರಿಲ್ಲ ಅಂತೇಳಿ ಅವ್ರ ಮನೆಯಲ್ಲಿ ಟಿಫಿನ್ ಬಾಕ್ಸ್ ಕಳಿಸಿದ್ರೆ ನಮ್ಮ ಪ್ರತಿಭೆಗಳು ಸೇರ್ಕೊಂಡು ಆ ಟಿಫಿನ್ ಬಾಕ್ಸ್ನ ಒಂದೇ ಸೆಕೆಂಡ್ನಲ್ಲಿ ಖಾಲಿ ಮಾಡಿಬಿಟ್ರು. ಬಂದೈತಿ ಯಾಕೆ ಕೈಲಿ ಹೊಡಿತೀರಿ? ನಮ್ಮ ಹುಡುಗಿ ಅಂಥದ್ದೇನಾಯ್ತು ಅಂತ ಅನ್ಕೊಂಡ್ರೆ ತನ್ನ ಬೆಳ್ಳನ್ನ ಎಲ್ಲೇ ಇಡೋಕೋಗಿ ಎಲ್ಲೇ ಇಟ್ಬಿಟ್ಟಿದ್ದ. ಅಲ್ಲ ಟ್ರ್ಯಾಕ್ಟರ್ ಗಾಲೆಯಲ್ಲಿ ಇಟ್ಟಿದ್ದ, ಅದಕ್ಕೆ ಈ ಥರ ಆಗಿತ್ತು. ಅಲ್ಲಿ ಸಿಕ್ಕಿಲ್ಲ ಅಂತೇಳಿ ನಮ್ಮ ಬೆಳ್ಳನಾಗ ಹೋಟ್ಲಿಗೆ ಬಂದು 3 ಬೆಳ್ಳಿಲಿ ನಾಷ್ಟ ಮಾಡ್ತಿದ್ದ. ಅದೋಗ್ಲಿ ನಮ್ಮ ಬೆಳ್ಳನಕ್ಕೆ 3 ಬೆಳ್ಳಿದ್ದಕ್ಕೆ ಅಸೈನ್ಮೆಂಟ್ ಬರೆದಿದ್ದಿಲ್ಲ. ಬರಲಾರಕ್ಕೆ ನಮ್ಮ ಸೋರು ಬೈತಾ ಇದ್ರು. ಕಾಲೇಜ್ ಬಿಟ್ಟಾದ್ಮೇಲೆ ಒಂದು ಫಂಕ್ಷನ್ ಇತ್ತು. ಫಂಕ್ಷನಿಗೆ ಹೋಗಿ ಫೋಟೋ ತೆಗೆಸ್ಕೊಂಡು ಊಟ ಮಾಡ್ಕೊಂಡು ಬಂದ್ಬಿಟ್ಟೆ. ನಮ್ಮಮ್ಮ ಸ್ವಲ್ಪ ಟೀ ತಮ್ಮ ಅಂತಂದ್ರು. ಟೀ ತರೋ ಬದಲು ಒಂದು ಖಾಲಿ ಕೊಪ್ಪು ತಗೊಂಡು ನಮ್ಮ ಅಮ್ಮನ ಮೇಲೆ ಹಾಕಿಬಿಟ್ಟೆ. ಹಾಕಿದಕ್ಕೆ ಎದ್ಕೊಂಡ್ಬಿಟ್ರು. ಅಷ್ಟರಲ್ಲಿ ನಮ್ಮ ಹುಡುಗರು ನನಗೆ ರೀಲ್ಸ್ ಆ್ಯಂಡ್ ಬ್ಲಾಗ್ಸ್ ಮಾಡೋಕ್ಕೆ ಯೂಸ್ ಆಗಲಿ ಅಂತೇಳಿ ಒಂದು ಪಾರ್ಸಲ್ಲಿ ನಂಗೊಂದು ಮೈಕ್ ಸೆಟ್ನ ಕಳಿಸಿದ್ರು. ಅಷ್ಟರಲ್ಲಿ ನಮ್ಮಣ್ಣ ಏನೋ ಆರ್ಡ್ರ್ ಮಾಡಿದ್ನ. ಅದರಲ್ಲಿ ಮಿನಿ ಡ್ರೋನ್ ಇತ್ತು. ಅದನ್ನು 1500 ಕೊಟ್ಟು ತರಿಸಿದ್ನಂತೆ. ಅದು ಆರ್ಸಕ್ಕಂತ ರೆಡಿ ಮಾಡಿದರೆ ಆರ್ತಾನೆ ಇದ್ದಿಲ್ಲ. ಅಷ್ಟರಲ್ಲಿ ನಮ್ಮ ಅಜ್ಜಿ ಮಲ್ಕೊಂತಾನೆ ಕೋಮಕ್ಕೆ ಹೋಗ್ಬಿಟ್ರು. ಅಷ್ಟೇ.